ಗರ್ಭಧಾರಣೆ, ಗರ್ಭಪಾತ ಅದೇನೇ ಆದ್ರೂ ಎಲ್ಲದಕ್ಕೂ ನೀನೇ ರೀಸನ್. ವಂಶೋದ್ಧಾರಕನನ್ನ ನಿನ್ನ ಸ್ವಂತ ಗರ್ಭದಿಂದಲೇ ಹೆತ್ತುಕೊಟ್ಟಾಗ ನೀನೊಂದು ಪರಿಪೂರ್ಣ ಸ್ತ್ರೀ. ಹೆರಿಗೆ ನೋವನ್ನ ತಡೆದುಕೊಳ್ಳಕ್ಕಾಗಲ್ವಾ? ಸಿ ಸೆಕ್ಷನ್ ಮಾಡಿಸ್ಕೋ. ಮಗುವಿಗೆ ಸಾಕಾಗುವಷ್ಟು ಎದೆ ಹಾಲು ಬರ್ತಾ ಇದೆಯಾ? ಹಾಗಾದ್ರೆ ನೀನು ಕೆಪಬಲ್ ಮದರ್. ಮಗು ಆದ್ಮೇಲೂ ದುಡಿಬೇಕು ಅನ್ನೋದು ನಿನ್ನ ಆಯ್ಕೆ. ನಮಗೆ ಯಾವುದೇ ಫೇವರ್ ಅನ್ನ ನೀನ್ ಮಾಡ್ತಾ ಇಲ್ಲ, ಹಾಗಾಗಿ ಯಾವುದೇ ಸಪೋರ್ಟ್ ಅನ್ನ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡಬೇಡ. ಮಗು ಅದೆಲ್ಲೋ ದಾರಿ ತಪ್ಪಿ ಹೋಗ್ತಾ ಇದೆಯಾ? ಅದಕ್ಕೂ ಕಾರಣ ನಿನ್ನ ಸಲಿಗೆ. ಮಗಳು ಸರಿಯಾಗಿ ಓದ್ಕೊಳ್ತಾ ಇಲ್ವಾ? ಹಾಗಾದ್ರೆ ನೀನು ನಿನ್ನ ಪ್ರೊಫೆಷನಲ್ ಲೈಫ್ ಮತ್ತು ಪರ್ಸನಲ್ ಲೈಫ್ ಅನ್ನ ಸರಿಯಾಗಿ ಬ್ಯಾಲೆನ್ಸ್ ಮಾಡ್ತಾ ಇಲ್ಲ. ಮದರ್ಹುಡ್ ಅನ್ನ ಸೀರಿಯಸ್ ಆಗಿ ತಗೊಂಡೇ ಇಲ್ಲ. ಅದೇನೇನೋ ಮಾಡಿ ಮಕ್ಕಳು ದೊಡ್ಡವರಾದ್ರೂ ಕಡೆಗೆ ಮದುವೆನೂ ಮಾಡಿ ಆಯ್ತು. ಇನ್ಮೇಲಾದ್ರೂ ನನಗಾಗಿ ನಾನು ಸಮಯವನ್ನ ಮೀಸಲಿಟ್ಕೋಬೇಕು ಅಂತ ಯೋಚಿಸ್ತಾ ಇರೋ. ಆದ್ರೂ ಮತ್ತೆ ಯೋಚನೆ ಮಾಡ್ತಾನೆ ಮೊಮ್ಮಕ್ಕಳನ್ನ ಕೈಯಲ್ಲಿ ಎತ್ಕೊಂಡು ಮತ್ತೆ ಆಡಿಸಿ ಅವರನ್ನ ಬೆಳೆಸಿ ದೊಡ್ಡವ್ರನ್ನ ಮಾಡುವ ಜವಾಬ್ದಾರಿ ಹೊತ್ಕೊಂಡಿರುವಂತ ಎಲ್ಲಾ ತಾಯಂದಿರಿಗೂ ಹ್ಯಾಪಿ ಮದರ್ಸ್ ಡೇ.